ಶಾಸಕರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ವಾದವನ್ನ ಮುಂದಿಡ್ತಾರೆ. ತಪ್ಪೇನಿದೆ? ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ಕೆಲವರು ಸಿದ್ದರಾಮಯ್ಯನವ್ರು ಬೇಕು ಅನ್ಬೋದು, ಕೆಲವರು ಡಿ ಕೆ ಬೇಕು ಅನ್ನೋದು, ಕೆಲವರು ಇನ್ಯಾರು ಇನ್ನೊಬ್ಬರ ಹೆಸರು ಹೇಳ್ಬೋದು. ಸೊ ಅದು ಅವರವರ ಅಭಿಪ್ರಾಯ. ಶಾಸಕರಿಗೆ ಸ್ವತಂತ್ರ ಇದೆ. ಚುನಾವಣೆಯಲ್ಲಿ ಗೆದ್ದಂಥವ್ರಿಗೆ ಗೆದ್ದಂಥ 138 ಜನದಲ್ಲಿ ಯಾರು ಬೇಕಾದರೂ ಕ್ಲೈಮ್ ಮಾಡ್ಬೋದು. ಬಟ್ ಅದು ತೀರ್ಮಾನ ಪಕ್ಷ ಇದೆ. ಶಾಸಕರ ಅಭಿಪ್ರಾಯನೂ ಮುಖ್ಯ, ಹೈಕಮಾಂಡ್ ತೀರ್ಮಾನವೂ ಮುಖ್ಯ ಅಲ್ಲ. ಅಭಿಪ್ರಾಯ ಮಾಡಲಿಕ್ಕೆ ಶಾಸಕರಿಗೆ ರೈಟ್ಸ್ ಇದೆ. ಅವರು ಗೆದ್ದು ಬಂದಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಇಂಥವ್ರು ಇರಬೇಕು, ಇಂಥವ್ರು ಬೇಡ ಅಂತ ಹೇಳೋದಕ್ಕೆ ತಪ್ಪೇನಿಲ್ಲ. ಬಟ್ ಆದರೆ ತೀರ್ಮಾನ ಪಕ್ಷದ ಹೈಕಮಾಂಡ್. ಸರ್, ಪ್ರತಿ ಸರಿ ಈ ಥರ ಬಂದಾಗ ದಲಿತ ಸಿಎಂ ಅಂತ ವಿಚಾರ ಬರುತ್ತೆ. ಲಾಸ್ಟ್ 2013ರಿಂದ 2018ರಲ್ಲೂ ಇದೇ ವಿಚಾರ ಬಂದಿದೆ. ಮತ್ತೆ ನೋಡಪ್ಪ, ನಮ್ಮ ಎಂ.ಬಿ. ಪಾಟೀಲ್ ಅವರು ಇರ್ತಾರೆ, ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಸಮರ್ಥರಲ್ಲ. ದಲಿತ ಸಿಎಂ ಅಂತ ವಿಚಾರವಾಗಿ ಏನದು? ನೋಡಪ್ಪ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯರು, ಪ್ರಿಯಾಂಕಾ ಗಾಂಧಿಯರು, ನೆಹರು ಫ್ಯಾಮಿಲಿ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ. ಬಟ್ ಆದರೆ ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಮಲ್ಲಿಕಾರ್ಜುನ್ ಖರ್ಗೆ. ಸೊ ಅದರಿಂದ ಬಹುಶಃ ಗೊಂದಲ ಪ್ರಶ್ನೆ ಬರಲ್ಲ. ಸೊ ಅವರು ಯಾವುದೇ ರಾಜ್ಯದಲ್ಲಿ ತೀರ್ಮಾನ ಆಗಬೇಕಾದ್ರೂ ಖರ್ಗೆ ಪಾತ್ರ ಇರುತ್ತೆ. ಹಾಗಾಗಿ ಇದು ನಮ್ಮಲ್ಲಿ ಚರ್ಚೆ ಆಗ್ಬೋದೇ ವಿನ ಯಾವುದು ಕಾಂಟ್ರವರ್ಷಿ ಅಲ್ಲ. ಅವ್ರು ಯಾವತ್ತಾಗಲ್ಲ ಅಂತ ಹೇಳಿದ್ದಾರೆ. ಯಾವತ್ತು ನಾವೆಲ್ಲ ಸೇರಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನ ಕೂರಿಸ್ಕೊ ಅವತ್ತಿಂದ ನಿರಂತರ ಮುಖ್ಯಮಂತ್ರಿಯೇ ಆಯ್ತಾ ಇರುತ್ತೆ. ಈಗ 2018ರಲ್ಲಿ ನಂದು ಸಿಂಗಲ್ ಗೌರ್ಮೆಂಟ್ ಬರ್ತದೆ, ನಾನು ಡಿಸಾಲ್ವ್ ಮಾಡ್ತೀನಿ ಅಂದರು. ನೀವು ಮತ್ತೆ ಕೇಳಿದ್ರಮ್ಮ. ಈಗ 23ರಲ್ಲಿ ನನ್ನ ಪಕ್ಷ ಅಧಿಕಾರಕ್ಕೆ ಬರ್ತದೆ, ನಾನು ಯಾವ ಜೊತೆಲೂ ಹೋಗಲ್ಲ ಅಂದರು. ಮತ್ತು BJP ಜೊತೆ ಹೋದ್ರು. ಕೇಳಿದ್ರ ನೀವು? ಕೇಳಲಿಲ್ಲ. ದೇವೇಗೌಡರು ಸಾಹೇಬರು, ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದು ದೇಶ ಬಿಟ್ಟೈತೀನಿ. ನೀವು ಕೇಳಿದ್ರ ನೀವು? ಕೇಳಲ್ಲ. ನಾವೇನು ಮಾಡೋದು? ಮತ್ತೆ ಅವ್ರಿಗೆ ಮಾತ್ರ ಪರಿಸ್ಥಿತಿ, ಬೇರೆಯವ್ರಿಗೆ ಪರಿಸ್ಥಿತಿ ಇಲ್ವಂತ. ಅದಕ್ಕೆ ನೋಡ್ರಪ್ಪ, ನೀವು ಸಾಫ್ಟ್ ಕಾರ್ನರ್ ಅವ್ರಿಗೆ ನಮ್ಮ ಕಂಡ್ರೆ ಅಗ್ರೆಸಿವ್ ಆಗಿ ಕೇಳ್ತೀರಾ. ಅದರಿಂದ ಬಹುಶಃ ಅವರು ಯಾವ್ಯಾವ ರೀತಿ ಏನೇನು ಮಾತನಾಡಿದರೆ, ಯಾವ್ಯಾವ ಸಂದರ್ಭ ಬಂದಾಗ RSS ಬಗ್ಗೆ ಕುಮಾರಸ್ವಾಮಿಯವರು ಎಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ. ದೇವೇಗೌಡರು ಮಾತಾಡೋದು ಪರವಾಗಿಲ್ಲ, ಕುಮಾರಸ್ವಾಮಿಯವರು ಮಾತಾಡೋದು ಪರವಾಗಿಲ್ಲ, ನಿಖಿಲು ಮಾತಾಡ್ಬಿಟ್ರಲ್ರಿ. RSS ಬಗ್ಗೆ, ಮೋದಿಯವ್ರ ಬಗ್ಗೆ ನಿಖಿಲು ಮಾತಾಡ್ಬಿಟ್ರು. ಈಗ ಅದೇ ಪಕ್ಷದಲ್ಲಿ ಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಗೊತ್ತಾಯ್ತಾ? ಅವೆಲ್ಲ ಏನಾಗುತ್ತೆ, ಅವ್ರು ಹೇಳ್ದಂಗೆ ರಾಜಕಾರಣ, ಪ್ರಜಾಪ್ರಭುತ್ವ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರ್ತದೆ. ಆ ಸಂದರ್ಭ ಏನೇನು ಬೇಕೋ ಮಾತಾಡ್ತಿರ್ತಾರೆ. ಟೋಟಲಿ ನಮ್ಮ ಪಕ್ಷ ಇವೆಲ್ಲಕ್ಕಿಂತ ವಿಭಿನ್ನವಾಗಿದೆ, ಒಗ್ಗಟ್ಟಾಗಿದೆ. ಹೈಕಮಾಂಡ್ ಆದೇಶವನ್ನು ನಾವೆಲ್ಲರೂ ಪಾಲಿಸ್ತೀವಿ. ಮತ್ತು ನಮ್ಮಲ್ಲಿರ್ತಕ್ಕಂಥ ಇಬ್ಬರು ನಾಯಕರು, ಒಂದು DK ಶಿವಕುಮಾರ್, ಸಿದ್ದರಾಮಯ್ಯವರು. ರಾಷ್ಟ್ರದಲ್ಲಿ ಈಗ ಖರ್ಗೆ ಅವರು ಅಲ್ಲೇ ಇರೋದ್ರಿಂದ ಅವರು ರಾಷ್ಟ್ರ ನಾಯಕರಾಗ್ತವೇನ ರಾಜ್ಯದ ನಾಯಕರಾಗಲ್ಲ. ರಾಷ್ಟ್ರ ನಾಯಕರು ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿಯವರು ಇರ್ಬೋದು, ಸೋನಿಯಾ ಗಾಂಧಿಯವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು. ಇಷ್ಟು ಜನದ ಇನ್ವಾಲ್ವ್ಮೆಂಟ್ ಇರುತ್ತೆ. ನಮ್ಮ ಪಕ್ಷದಲ್ಲಿ ಏನೇ ತೀರ್ಮಾನ ಆಗಬೇಕಾದರೂ ರಾಹುಲ್ ಗಾಂಧಿಯವರು, ಖರ್ಗೆಯವರು ಎಲ್ಲರ ಜೊತೆ ಕೂತು ಮಾತನಾಡಿ ಒಂದು ತೀರ್ಮಾನವನ್ನು ತಗೋತಾರೆ. ಆ ಭರವಸೆ ಇದೆ. ನಾವು ರಾಹುಲ್ ಗಾಂಧಿಯವರು, ಖರ್ಗೆಯವರು ಏನು ತೀರ್ಮಾನ ಕೊಡ್ತೀರೋ ಅದಕ್ಕೆ ಬದ್ಧ ಅಂತೇಳಿ ನಮ್ಮ ಸಿದ್ದರಾಮಯ್ಯನವರು ಆ್ಯಕ್ಚುಲಿ ಹೇಳೋರೆ, DK ಅವರು 4 ಸಲ ಹೇಳಿದ್ದಾರೆ. ಅದರಿಂದ ಈ ಪ್ರಶ್ನೆನೇ ಉದ್ಭವ ಆಗಲ್ಲ. ದಯಮಾಡಿ ಸಾಧ್ಯವಾದರೆ BJPಯವರಿಗೆ ನಿಮ್ಮ ಪಕ್ಷದಲ್ಲಿ ಒಂದು ನಾಯಕತ್ವ ಸ್ಪಷ್ಟತೆಯನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಅಂತ ಹೇಳಿ. ಅಶೋಕು ವಿರೋಧ ಪಕ್ಷ ನಾಯಕರಾಗಿ ಮಾತನಾಡದೇ ಇದ್ದರೆ ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾಯಿದ್ದೀರಾ ಅಂತ ಅವ್ರ ಮೇಲಿಂದನೂ ಕೇಳ್ಬೋದು. ಅದಕ್ಕೆ ಮಾತಾಡ್ತಾರೆ. ಒಂದು ಸ್ವಲ್ಪ ಮಾತನಾಡೋನಾಗ ಯದ್ವತತ್ವನೂ ಮಾತಾಡ್ತಾರೆ. ಅವ್ರಿಗೆ ಬಹುಶಃ ಬ್ರದರ್ ನಾವೇನು ಹೇಳಲಿ ಅವ್ರಿಗೆ. ಸೊ
ಸೊ ಅದರಿಂದ ನಾವು ಹೆಚ್ಚು ಹೇಳೋಕ್ಕೆ ಹೋಗಲ್ಲ. ಈಗ ನಮ್ಮ ಅಶ್ವಥ್ ನಾರಾಯಣ ಅಸೆಂಬ್ಲಿಲಿ ಮಾತಾಡ್ತಿದ್ರು, ನೋಡ್ತಿದ್ರು ನೀವು. ಏನು ಹಂಗೆಲ್ಲ ಮಾತನಾಡಿದ್ರೆ ನಾವು ಹಂಗೆ ಮಾತಾಡಬೇಕು ಅಂತ ಬಯಸು, ನಾವು ಹಂಗೆ ಮಾತಾಡೋಕ್ಕಾಗುತ್ತಾ? ನಾಟ್ ಗುಡ್. ಸೊ ಅದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.